ವೆಜ್ ಪಲಾವ್ ಮಾಡೋಕೆ ಈಗ ಒಂದು ಪಾತ್ರೆ ತೊಗೊಂಡಿನಿ. ಆ ಪಾತ್ರೆ ಒಳಗೆ 2 ಗ್ಲಾಸ್ನಷ್ಟು ಬಾಸ್ಮತಿ ಅಕ್ಕಿ ತೊಗೊಳತ್ತೀನಿ. ಇಲ್ಲಿ ಟೋಟಲ್ 2 ಗ್ಲಾಸ್ ತೊಗೊಂಡಿನಿ. 2 ಗ್ಲಾಸ್ ಅಂದರೆ ಇದು ಅಂದಾಜು ಒಂದು ಅರ್ಧ kg ಮೇಲನ ಆಕ್ಕೈತಿ. ಈ ಗ್ಲಾಸಿಂದ 2 ಗ್ಲಾಸ್ನಷ್ಟೇ ತೊಗೊಂಡಿನಿ ಅಕ್ಕಿ. ಈಗ 2 ಗ್ಲಾಸ್ ಅಂತೂ ಅಕ್ಕಿ ತೊಗೊಂಡಿನಿ. ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಅಕ್ಕಿನ ತೊಳ್ಕೊಳ್ಳೋಣ. ಈ ಅಕ್ಕಿಯೊಳಗಿನ ನೀರೆಲ್ಲ ಕ್ಲೀನಾಗಿ ಆಗ್ಬೇಕು. ಅಲ್ಲಿ ತನಕನೂ ಒಂದು 3 ರಿಂದ 4 ಟೈಮ್ ನೀವು ಹಿಂಗೆ ನೀರು ಚೇಂಜ್ ಮಾಡಿ ಅಕ್ಕಿ ತೊಳ್ಕೊಬೇಕು. ಈಗಲೇ ನಾ ಅಕ್ಕಿ ಎಲ್ಲ ಒಂದು 4 ರಿಂದ 5 ಸರಿ ನೀರು ಹಾಕಿ ಸ್ವಚ್ಛಾಗಿ ತೊಳೆದಿಟ್ಕೊಂಡೀನಿ. ಅಂದರೆ ಅದ್ರೊಳಗಿನ ಧೂಳ, ಅದ್ರ ಮೇಲಿನ ಅಕ್ಕಿ ಪುಡಿ ಏನಿರ್ತೈತಿ ಎಲ್ಲ ಹೋಗುವಂಗೆ ತೊಳ್ಕೊಂಡೀನಿ. ಈಗ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ತಾಸು ಇದನ್ನು ನೆನೆಯಾಕೆ ಬಿಡೋಣಂತ. ಅಕ್ಕಿ ಅರ್ಧ ತಾಸು ಬಿಟ್ಟ ನಂತರ ಪಲಾವ್ ಮಾಡೋಣಂತ. ವೆಜ್ ಬಿರಿಯಾನಿ ಮಾಡೋಕೆ ಈಗ ಒಂದು ದಪ್ಪಂದ ಪಾತ್ರೆ ತೊಗೊಂಡಿನಿ. ಈ ಟೈಪ್ ಪಾತ್ರೆ ತೊಗೊರಿ. ಇದು ಫುಲ್ ಗರಮ್ ಆಗಕ್ಕೆ ಬಿಡೋಣಂತ. ಮೊದಲು ಈಗ ಒಂದಿಷ್ಟು ಬಟರನ್ನು ಹಾಕ್ಕೊಳತ್ತೀನಿ, ಅಂದರೆ ಬೆಣ್ಣೆ. ನೀವು ಬೆಣ್ಣೆ ಬೇಕಾದ್ರೆ ಬೆಣ್ಣೆ, ಇಲ್ಲ ತುಪ್ಪ ಇದ್ರೆ ತುಪ್ಪ ಹಾಕ್ಕೊರಿ. ಎರಡೂ ಇಲ್ಲ ಅಂದ್ರೆ ಆಯಿಲ್ ಹಾಕಿದ್ರೆ ನಡಿತೈತಿ. ಈಗ ಬೆಣ್ಣೆ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಒಂದು 50 ಗ್ರಾಮ್ನಷ್ಟು ಆಯಿಲನ್ನು ಹಾಕ್ಕೊಳತ್ತೀನಿ. ಇಲ್ಲ ನೀವು ಫುಲ್ ಆಯಿಲ್ ಒಳಗೂ ಮಾಡ್ಕೊಂಡ್ರೂ ನಡಿತೈತಿ. ಆಯಿಲಿಗೆ ಕರೆಕ್ಟಾಗಿ ಕಾಯಕ್ಕೆ ಬಿಡೋಣಂತ. ಈಗ ಎಣ್ಣೆ ಕಾದೈತಿ. ಮೊದಲಿಗೆ 2 ದಾಲ್ಚಿನ್ನಿ ಹಾಕಕತ್ತೀನಿ. 3 ಏಲಕ್ಕಿ ಹಾಕಿರ್ತೀನಿ. ಒಂದಿಷ್ಟು ಲವಂಗ, ಒಂದು ದೊಡ್ಡ ಏಲಕ್ಕಿ, ಒಂದಿಷ್ಟು ಕಾಳು ಮೆಣಸು ಹಾಕಕತ್ತೀನಿ. ಅದ್ರ ಜೊತೆಗೆ ಈಗ 2 ಮಸಾಲ ಎಲೆ ಹಾಕಕತ್ತೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ಒಂದು ಉಳ್ಳಾಗಡ್ಡಿ ಈಗ ರೌಂಡಾಗಿ ಹೆಚ್ಚಿಟ್ಕೊಂಡಿನಿ. 1 ರೌಂಡ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ಕೊಳತ್ತೀನಿ. 1 ದೊಡ್ಡ ಉಳ್ಳಾಗಡ್ಡಿ ರೌಂಡಾಗಿ ಹೆಚ್ಚಿ ಹಾಕ್ಕೊಂಡಿನಿ. ಈಗ ಇವನ್ನೆಲ್ಲ ಕರೆಕ್ಟಾಗಿ ಈಗ ಆಯಿಲ್ ಒಳಗಡೆ ಫ್ರೈ ಮಾಡ್ಕೊಳ್ಳೋಣಂತೆ. ಈ ಉಳ್ಳಾಗಡ್ಡಿ ಎಲ್ಲ ಲೈಟ್ ಗೋಲ್ಡನ್ ಕಲರ್ಗೆ ಬರೋ ತನಕನೂ ಈ ಟೈಪ್ ಆಯಿಲ್ ಒಳಗೆ ಬಿಸಿ ಮಾಡ್ಕೊಳ್ಳೋಣಂತೆ. ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಲೈಟ್ ಗೋಲ್ಡನ್ ಕಲರ್ಗೆ ತಿರುಗಾಕತ್ತಾವ. ಇಲ್ಲಿ ನಿಮ್ಗೆ ಕಾಣಿಸ್ಬೋದು ನೋಡ್ರಿ. ಇಲ್ಲಿ ಈ ಟೈಪ್ ಲೈಟ್ ಗೋಲ್ಡನ್ ಕಲರ್ಗೆ ಬರೋ ತನಕನೂ 1-2 ನಿಮಿಷ ಹೈ ಫ್ಲೇಮ್ ಒಳಗೆ ಇದನ್ನ ಬೇಯಿಸ್ಕೊಂಡಿನಿ. ಇಲ್ಲೇ 1-2 ಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, 1 ಇಂಚಿನಷ್ಟು ಅಲ್ಲ ಅಂದರೆ ಹಸಿ ಶುಂಠಿನ ಕುಟ್ಕೊಂಡು ಇಟ್ಕೊಂಡಿನಿ. ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಕತ್ತೀನಿ. ಈಗ ಇದನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಟೈಮಿಗೆ ಈಗ 1 ಟಮಾಟಿ ಹೆಚ್ಚಿಟ್ಕೊಂಡೀನಿ. ಉದ್ದುದ್ದಾಗಿ ಟಮಾಟಿ ಹಣ್ಣು ಹಾಕ್ಕೊಳತ್ತೀನಿ. ಈ ಟಮಾಟಿ ಹಣ್ಣೆಲ್ಲ ಕರೆಕ್ಟಾಗಿ ಬೇಯಬೇಕು. ಹಿಂಗೆ ಹೈ ಫ್ಲೇಮ್ ಒಳಗೆ ಇಟ್ಕೊಂಡನ ಈಗ ಇದನ್ನು ಬೇಯಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. 1-2 ಟೀ ಸ್ಪೂನಷ್ಟು ಹಾಕ್ಕೊಳತ್ತೀನಿ ನಾನು. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊರಿ. ನಿಮ್ಮ ಟೇಸ್ಟ್ ಪ್ರಕಾರ ಉಪ್ಪನ್ನು ಹಾಕ್ಕೊರಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಇರುವಂಥ ಟಮಾಟಿ ಎಲ್ಲ ಪೂರ್ತಿ ಕರೆಕ್ಟಾಗಿ ಸ್ವಲ್ಪ ಬೆಂದಾವಂತ ಅನ್ಸಾಕೈತಿ. ನೋಡ್ಬೋದು ನೀವು. ಇದೇ ಟೈಮಿಗೆ ಈಗ 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳತ್ತೀನಿ. 1 ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳತ್ತೀನಿ. ಖಾರ ಪುಡಿ ಕಡಿಮೆ ಅನಿಸುತ್ತೆ, ಅದಕ್ಕೆ ಇನ್ನೊಂದು ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳತ್ತೀನಿ. ಈಗ ಆಲ್ರೆಡಿ ನಾವು ಹಸಿ ಮೆಣಸಿನ್ಕಾಯ್ದು ಪೇಸ್ಟ್ ಹಾಕಿರ್ತೀವಿ, ಅದಕ್ಕೆ ಟೇಸ್ಟ್ ಪ್ರಕಾರ ನೋಡ್ಕೊಂಡು ಹಾಕ್ಕೊರಿ. ನಾ ಯೂಸ್ ಮಾಡುವಂಥ ಖಾರ ಜಾಸ್ತಿ ಖಾರ ಇಲ್ಲ, ಅದಕ್ಕಂಥೇಳಿ 2 ಟೀ ಸ್ಪೂನ್ ಹಾಕ್ಕೊಂಡಿವಿ. ನೀವು 1 ಟೀ ಸ್ಪೂನ್ ಹಾಕ್ಕೊರಿ. 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಳತ್ತೀನಿ, ಅಂದರೆ ಹವೀಜ್ ಪುಡಿ. ಇದನ್ನೆಲ್ಲ ಈಗ ಹೈ ಫ್ಲೇಮ್ ಒಳಗೆ ಇನ್ನೊಂದು 2 ನಿಮಿಷ ಬಿಸಿ ಮಾಡ್ಕೊಳ್ಳೋಣಂತೆ. ಈಗ ಕೆಳಗಡೆ ನಿಮ್ಗೆ ಏನಾದರೂ ಒಗ್ಗರಣೆ ಹೊತ್ತೈತಿ ಅಂತ ಅನಿಸ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ನಡಿತೈತಿ. ಈಗ ಸ್ವಲ್ಪ ಡ್ರೈ ಅನ್ಸಾತೈತಿ ಒಗ್ಗರಣೆ, ಅದಕ್ಕಂತ ಹೇಳಿ ನಾನು ಸ್ವಲ್ಪ ನೀರು ಹಾಕ್ತೀನಿ. ಈಗ ಸ್ವಲ್ಪ ನೀರು ಹಾಕ್ಕೋತೀನಿ. ಇದು ಅಗದಿ ಸಣ್ಣ ಗ್ಲಾಸ್ ಐತಿ. ಸಣ್ಣ ಗ್ಲಾಸ್ನಿಂದ ಒಂದು 20 ml ತನಕ ಅಷ್ಟೇ ನೀರು ಹಾಕ್ಕೊಂಡಿನಿ. ಜಸ್ಟ್ ಇದು ಒಗ್ಗರಣೆ ಹೊತ್ತಬಾರ್ದು ಅನ್ನೋದಕ್ಕಷ್ಟು ನೀರು ಹಾಕ್ಕೋತೈತಿ. ನೀವು ಹಂಗೆ ಬಿಸಿ ಮಾಡಾತ್ರೆ ಒಗ್ಗರಣೆ ಹೊತ್ತು ಬಿಡ್ತೈತಿ ಕೆಲವೊಮ್ಮೆ, ಅದಕ್ಕಂಥೇಳಿ ಸ್ವಲ್ಪ ನೀರು ಹಾಕ್ಕೊರಿ.
ಈಗ ಪಲ್ಯ ಎಲ್ಲ ಸುತ್ತಲೂ ಆಯಿಲ್ ಬಿಡಕ್ಕೆ ಚಾಲು ಆಗೈತಿ, ಅಂದ್ರೆ ಈಗ ಕರೆಕ್ಟಾಗಿ ಬೆಂದೈತೆ ಅಂದಂಗಿದೆ. ಒಂದು ಕಪ್ನಷ್ಟು ಇಲ್ಲೇ ಮೊಸರು ತೊಗೊಂಡಿನಿ, ಅಂದ್ರೆ 150 ಗ್ರಾಮ್ನಷ್ಟು ಮೊಸರು ಐತಿ ಇಲ್ಲಿ. ಅಂದರೆ ಒಂದು ಸಣ್ಣ ಪಾಕೆಟ್ನಿಂದ ಒಂದು ಪಾಕೆಟ್ ಅಂತ ಹೇಳ್ಬೋದು ನೀವು, ಇಲ್ಲ ಒಂದು ಗ್ಲಾಸಿಂದ 1/4 ಗ್ಲಾಸ್ ಅಂತಲೂ ಹೇಳ್ಬೋದು. ಮೊಸರು ತೊಗೊಂಡಿನಿ. ಆ ಮೊಸರಿಗೀಗ ಒಂದು 2 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕಕತ್ತೀನಿ. ಇಲ್ಲಿ 2 ಟೀ ಸ್ಪೂನ್ ತೊಗೊಂಡಿನಿ. ನೀವು ಮನೆಯೊಳಗೆ ಮಾಡಿದ್ರೆ ಬಿರಿಯಾನಿ ಮಸಾಲ ಅದು 1 ಟೀ ಸ್ಪೂನ್ ತೊಗೋರಿ. ಇಲ್ಲಿ 2 ಟೀ ಸ್ಪೂನ್ ತೊಗೊಳತ್ತೀನಿ. ಅದಕ್ಕೆ ನಾನು ಪಾಕೆಟ್ ಬಿರಿಯಾನಿ ಮಸಾಲ ತೊಗೊಂಡಿನಿ. ಪಾಕೆಟ್ ಬಿರಿಯಾನಿ ಮಸಾಲ ಅಂದರೆ ಯಾವಾಗ ಮಾಡಿರ್ತಾರೆ ಹೇಳಕ್ಕೆ ಬರೋಂಗಿಲ್ಲಲ್ಲ, ಅದು ಸ್ಟ್ರಾಂಗ್ ಇರೋಂಗಿಲ್ಲ ಅಂತ ಪರಿ, ಅದಕ್ಕಂತ 2 ಟೀ ಸ್ಪೂನ್ ತೊಗೊಂಡಿನಿ. ಮನ್ಯಾಗ ಮಾಡಿದ್ರೆ ಭಾಳ ಸ್ಟ್ರಾಂಗ್ ಇರ್ತೈತಿ. ಮನ್ಯಾಗ ಮಾಡಿದ್ದೀಗ ನನ್ನ ಕಡೆ ಖಾಲಿ ಆಗೈತಿ, ಅದಕ್ಕೆ ನಾನು ಪಾಕೆಟ್ ಬಿರಿಯಾನಿ ಮಸಾಲ ತೊಗೊಳತ್ತೀನಿ. ಇದನ್ನು ಎಲ್ಲಿ ಈ ಟೈಪ್ ಗುಳ್ಳಿ ಉಳಿಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ಈ ಟೈಪ್ ಕರೆಕ್ಟಾಗಿ ಮಸಾಲ ಮತ್ತು ಮೊಸರು ಫುಲ್ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊರಿ. ಈಗ ಫುಲ್ ಎಲ್ಲ ಮಿಕ್ಸ್ ಆಗೈತಿ. ಇದನ್ನು ಈಗೇನು ಮಸಾಲ ರೆಡಿ ಆಗೈತಲ್ಲ ಆ ಮಸಾಲಾಗೆ ಹಾಕಕತ್ತೀನಿ. ಗ್ಯಾಸ್ ಫುಲ್ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಟಿದ್ದೆ ನಾನು. ಮೊಸರು ಹಾಕಿದ ನಂತರ ಏನು ಮಾಡ್ರೆ ಫ್ಲೇಮನ್ನು ಫುಲ್ ಹೈ ಮಾಡಿ 1-2 ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣಂತೆ. ಫುಲ್ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿರಿ. ಈ ಬಿರಿಯಾನಿ ಮಸಾಲ ಮೊಸರಿನ ಹಾಕಿರ್ತಲ್ಲ, ಇದರಿಂದ ಪಲಾವು ಮಸ್ತ್ ಟೇಸ್ಟ್ ಬರ್ತೈತಿ. ಈ ರೈಸ್ ಏನೈತಲ್ಲ ಬಿರಿಯಾನಿ ಮತ್ತು ಪಲಾವ್ದ ಕಾಂಬಿನೇಷನ್ ಅಂತ ಹೇಳ್ಬೋದು. ಭಾಳ ಟೇಸ್ಟಾಗಿ ಬರ್ತೈತಿ ರೈಸ್. ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡ್ರಿ, ಅಂದರೆ ಪ್ರೊಸೀಜರ್ ಹೆಂಗೆ ಮಾಡೋದಂತ ನಿಮಗೆ ಗೊತ್ತಾಗ್ತೈತಿ. ನೀವು ಮಾಡೋ ಪಲಾವು ಮಸ್ತ್ ಟೇಸ್ಟ್ ಆಗಬೇಕಂದ್ರೆ ಈ ರೆಸಿಪಿ ಖಂಡಿತವಾಗಿ ಟ್ರೈ ಮಾಡಿರಿ. ಈಗ ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡಿನಿ. ಇದೇ ಟೈಮಿಗೆ ಈಗ ಒಂದು ದೊಡ್ಡ ಬಟಾಟಿನ ಹೆಚ್ಚಿಟ್ಕೊಂಡಿನಿ. ಒಂದು ದೊಡ್ಡ ಬಟಾಟೆ ಹಾಕಕತ್ತೀನಿ. 2 ಗಜ್ಜರಿ ಹೆಚ್ಚಿಟ್ಕೊಂಡಿನಿ, ಗಜ್ಜರಿನೂ ಹಾಕ್ಕೊಳತ್ತೀನಿ. ಒಂದಿಷ್ಟು ಬೀನ್ಸ್ ಹೆಚ್ಚಿಟ್ಕೊಂಡಿನಿ, ಬೀನ್ಸನ್ನು ಹಾಕ್ಕೊಳತ್ತೀನಿ. ಒಂದಿಷ್ಟು ಹಸಿ ಬಟಾಣಿ ಇದಾವೆ, ಹಸಿ ಬಟಾಣಿ ಹಾಕ್ಕೊಳತ್ತೀನಿ. ಒಂದಿಷ್ಟು ಪುದೀನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ, ಪುದೀನ ಹಾಕ್ಕೊಳತ್ತೀನಿ. ಒಂದಿಷ್ಟು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಸ್ವಲ್ಪ ಕೊತ್ತಂಬರಿ ಜಾಸ್ತಿನ ತೊಗೊಂಡಿನಿ, ಜಾಸ್ತಿ ಆದರೆ ಟೇಸ್ಟ್ ಅನ್ನಿಸ್ತೈತಿ, ಅದಕ್ಕೆ ಜಾಸ್ತಿ ಹಾಕ್ಕೊಳತ್ತೀನಿ ಕೊತ್ತಂಬರಿ. ಈಗ ಇದನ್ನೆಲ್ಲ ಸೇರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ಲೇಮನ್ನು ಲೋ ಇಟ್ಟಿದ್ದೆ ನಾನು. ಈಗ ಮತ್ತೆ ಫ್ಲೇಮನ್ನು ಹೈ ಮಾಡ್ತೀನಿ. ಹೈ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಕೊಳ್ಳೋಣಂತೆ. ಇದೆಲ್ಲ ಮಿಕ್ಸ್ ಮಾಡ್ಕೊತ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ 50% ಬೇಯೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಒಂದು ಸಣ್ಣ ಗ್ಲಾಸ್ನಿಂದ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಬೇಯಿಸ್ಕೊತೀನಿ. ಅಂದರೆ ವೆಜಿಟೇಬಲ್ಸ್ ಎಲ್ಲ ಕರೆಕ್ಟಾಗಿ ಸ್ವಲ್ಪ ಬೇಯಿಲ್ಲ ಅಂತೇಳಿ ನೀರು ಹಾಕ್ತೀನಿ, ಇಲ್ಲಾಂದ್ರೆ ಮಸಾಲೆ ಕೆಳಗಡೆ ಹೊತ್ಬಿಡ್ತೈತಿ. ಹೊತ್ಬಾರ್ದಂದ್ರೆ ಸ್ವಲ್ಪ ನೀರು ಹಾಕಿದರೆ ವೆಜಿಟೇಬಲ್ಸು ಕರೆಕ್ಟಾಗಿ ಬೆಂದು ಬರ್ತಾವೆ. ಈ ವೆಜಿಟೇಬಲ್ಸ್ ಏನೈತಲ್ಲ ಒಂದು 50% ಕುಕ್ ಆದ್ರೆ ಸಾಕು. ಈಗ ಇಲ್ಲೇನು ಬಟಾಟಿ ಐತಲ್ಲ, ಈ ಬಟಾಟಿ ಸ್ವಲ್ಪ ಈ ಟೈಪ್ ಹೆಚ್ಚಿಗೆ ನೋಡೋಣಂತೆ. ಇನ್ನೂ ಸ್ವಲ್ಪನೂ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣಂತೆ. ಇಲ್ಲೇ ಮಸಾಲ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಇನ್ ಕೇಸ್ ಉಪ್ಪದು ಏನಾದರೂ ಉಪ್ಪು ಖಾರ ಕಮ್ಮಿ ಆಗಿತ್ತಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳಕ್ಕೆ ಬರ್ತೈತಿ, ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಖಾರ ಅಂತೂ ಕರೆಕ್ಟ್ ಆಗೈತಿ, ಸ್ವಲ್ಪ ಉಪ್ಪು ಕಡಿಮೆ ಅಂತ ಆಗ್ತೈತಿ. ಟೇಸ್ಟ್ ಮಾಡಿ ನೋಡಿದೆ, ಅದಕ್ಕೆ ಇನ್ನೊಂದು ಚೂರು ಉಪ್ಪು ಹಾಕ್ಕೊಂಡೆ. ಈಗ ಒಂದು 3-4 ನಿಮಿಷ ಆತು ನಾನು ಬೇಯಿಸ್ಕೊಳತ್ತೀನಿ. ಈಗ ಇಲ್ಲಿ ನೋಡ್ರಿ, ಸ್ವಲ್ಪ ಬಟಾಟಿ ಹೆಚ್ಚಿಗಿದ್ರೆ ಸ್ವಲ್ಪ ಇದು ಹಾಕತೈತಿ, ಅಂದರೆ ಇದು ಒಂದು ಹಾಫ್ ಕರೆಕ್ಟಾಗಿ ಬೆಂದೈತೆ ಅಂದಂಗೆ. ಇದೇ ಟೈಮಿಗೆ ಈಗ ಒಂದು ಅರ್ಧ ತಾಸು ಆತಿಗ ಈ ಅಕ್ಕಿ ನೆನೆಯಾಕೆ ಇಟ್ಕೊಂಡು ಇದ್ರದ್ದು ನೀರೆಲ್ಲ ಪೂರ್ತಿ ತಕ್ಕೋತೀನಂತೆ. ಅಕ್ಕಿದ ನೀರೆಲ್ಲ ತಕ್ಕೊಂಡಿನೀಗ ಈ ಅಕ್ಕಿ ಎಲ್ಲ ಈಗ ಈ ಮಸಾಲೆಗೆ ಹಾಕ್ಕೋತೀನಂತೆ. ಈಗ ಅಕ್ಕಿ ಹಾಕ್ಕೊಂಡಿನಿ. ಅಕ್ಕಿ ಹಾಕ್ಕೊಂಡು ಎಲ್ಲ ಈ ಅಕ್ಕಿಗೂ ಪಲ್ಯ ಮಿಕ್ಸ್ ಆಗುವಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಂತೆ. ಫುಲ್ ಕಂಟಿನ್ಯೂನು ಮಿಕ್ಸ್ ಮಾಡಾಕೋಬೇಡ್ರಿ, ಸ್ವಲ್ಪ ಅಷ್ಟೇ ಮಿಕ್ಸ್ ಮಾಡ್ಕೊರಿ. ಈಗ ಅಕ್ಕಿ ಒಂದು ಅರ್ಧ ತಾಸು ನೆಂದಿದ್ವಲ್ಲ, ಹೀಗಾಗಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಭಾಳ ಟೈಮ್ ಏನು ತೊಗೊಳಂಗಿಲ್ಲ. ಈಗ ಅಕ್ಕಿ ಹಾಕಿದ ಕೂಡಲೇ ಫ್ಲೇಮನ್ನು ಫುಲ್ ಹೈ ಮಾಡ್ಕೊರಿ. ಹೈ ಮಾಡ್ಕೊಂಡು ಈಗ ಇಲ್ಲೇ ಅಕ್ಕಿ ಹಾಕ್ಕೊಂಡು ಬಳಕ ಜಾಸ್ತಿ ಏನು ಮಿಕ್ಸ್ ಮಾಡಾಕೋಬೇಡ್ರಿ, ಸ್ವಲ್ಪ ಅದು ಒಂದು ಪಲ್ಯ ಹತ್ತು ಅಷ್ಟು ಮಿಕ್ಸ್ ಮಾಡ್ಕೊರಿ. ಇಲ್ಲಾಂದ್ರೆ ಅಕ್ಕಿ ಎಲ್ಲ ಒಡೆದು ಬಿಡ್ತೈತಿ, ಅನ್ನ ಮಿಜ್ಜಿ ಆಗ್ತೈತಿ. ಈಗ ಅಕ್ಕಿ ಅಂತೂ ಹಾಕ್ಕೊಂಡೆ ನಾನು. ಇದ್ರ ಜೊತೆಗೆ ಈಗ ನಾನು ಅಕ್ಕಿ ಯಾವ ಗ್ಲಾಸ್ನಿಂದ ತೊಗೊಂಡಿದ್ದೆಲ್ಲ ಆ ಗ್ಲಾಸ್ನಿಂದನೇ ಈಗ ಅಕ್ಕಿ ಎಷ್ಟು ತೊಗೊಂಡಿದ್ದೆಲ್ಲ ಅದರದ್ದು ಡಬಲ್ ನೀರು ಹಾಕ್ತೀನಿ.
2 3 4 ಗ್ಲಾಸ್ ನೀರು ಹಾಕಿನಿ. ಇಲ್ಲಿ ನಾನು 2 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿನಿ. ಅದ್ರ ಜೊತೆಗೆ 4 ಗ್ಲಾಸಷ್ಟು ನೀರನ್ನು ಹಾಕೀನಿ. ಅಕ್ಕಿ ಏನು ತೊಗೊಂಡಿರ್ತೀನಲ್ಲ ಅದ್ರದ್ದು 2 ಪಟ್ಟು ನೀರನ್ನು ಹಾಕೋದ್ರಿಂದ ಅಕ್ಕಿನೂ ಕರೆಕ್ಟಾಗಿ ಬೇಯ್ತೈತಿ ಮತ್ತು ಉದುರಾಗಿ ಬರ್ತೈತಿ. ಜಾಸ್ತಿ ನೀರು ಆತಂದ್ರೆ ಮಿಜ್ಜಿ ಆಕ್ಕೈತಿ, ಕಡಿಮೆ ನೀರು ಆತಂದ್ರೆ ಅನ್ನ ಕರೆಕ್ಟಾಗಿ ಬೆಂದಿರಂಗಿಲ್ಲ. ಅದಕ್ಕಂಥೇಳಿ ಅಕ್ಕಿದ 2 ಪಟ್ಟು ನೀರು ಹಾಕೀನಿ. ಈಗ ಇದಕ್ಕೆ ಬಾಯಿ ಮುಚ್ಚಿ ಹೈ ಫ್ಲೇಮ್ ಒಳಗೆ 1-2 ನಿಮಿಷ ಕುದಿ ಹಿಡಿಯೋ ತನಕ ಬಿಡ್ತೀನಂತ. ಆ ನಂತರ ಫ್ಲೇಮನ್ನು ಲೋ ಮಾಡ್ಕೊಂಡು ಬೇಯಿಸ್ಕೊತೀನಿ. ಈಗ ಇಲ್ಲಿ ನೋಡ್ರಿ ವೆಜ್ ಪಲಾವ್ ರೆಡಿ ಆಗೈತಿ. ಎಷ್ಟು ಮಸ್ತ್ ಬಂದಿತ್ತು ನೋಡ್ರಿ ಇಲ್ಲಿ ಉದುರುದ್ರಾಗಿ.